ಮೊದಲನೇದಾಗಿ ನಮಸ್ಕಾರ. ಒಂದಷ್ಟು ಸತ್ಯಗಳು ನಮ್ಮ ದೇಶ ಅಥವಾ ನಮ್ಮ ದೇಶದ ಇತಿಹಾಸದಲ್ಲಿ ಏನ್ ನಡೆದಿದೆ ಅದನ್ನ ಎಲ್ಲರಿಗೂ ಗೊತ್ತಿರೋ ಹಂಗೆ ಒಂದು ಜಾಣ ಮರುವಿನ ರೀತಿಯಲ್ಲಿ ಮುಚ್ಚಿಡುವಂತ ಪ್ರಯತ್ನ ಹಲವಾರು ಬಾರಿ ಆಗ್ತಾ ಬಂದಿದೆ. ಹೆಂಗೆ ಅಮೆರಿಕದಲ್ಲಿ 9/11 ಅನ್ನುವಂತ ಒಂದು ಘಟನೆ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಒಂದು ತಿರುಗಿ ನೋಡುವಂತ ಮಾಡ್ತು. ಅದೇ ರೀತಿ ಸ್ಪೇನ್ ನಲ್ಲಿ ಮ್ಯಾಡ್ರಿಡ್ ಬಾಂಬ್ ಬ್ಲಾಸ್ಟ್ ಗಳು ಯಾವಾಗ 2004 ನಲ್ಲಿ ಆಯ್ತು, ಅದೇ ರೀತಿ ಒಂದು ಸಿಮಿಲರ್ ಇನ್ಸಿಡೆಂಟ್ ಅಂತ ಹೇಳೋದಾದ್ರೆ ನಮ್ಮ ದೇಶದ ಒಂದು ರಾಜಕೀಯ ವ್ಯವಸ್ಥೆ ಒಂದ್ಸತಿ ತಿರುಗಿ ನೋಡೋ ರೀತಿ ಮಾಡಿದ್ದು ಗೋಧ್ರಾ ಹತ್ಯಾಕಾಂಡ ಅಂತಾನೆ ಹೇಳ್ಬೋದು. ಹತ್ಯಾಕಾಂಡ ಅನ್ನೋ ವರ್ಡ್ನ ತುಂಬಾ ಮೀನಿಂಗ್ಫುಲ್ ಆಗಿ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂತಂತಂದ್ರೆ ಈ ಒಂದು ಸಿನಿಮಾದಲ್ಲಿ ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಗುಜರಾತಿನ ಉಚ್ಚ ನ್ಯಾಯಾಲಯ ಈ ಒಂದು ಹುನ್ನಾರ ಏನಿತ್ತು, ಒಂದು ಕೋಮು ಅಥವಾ ಒಂದು ಸಮುದಾಯದವರು ಅಯೋಧ್ಯೆಯಿಂದ ಮರಳುತ್ತಾ ಇದ್ದಂತಹ ಕರಸೇವಕರ ಮೇಲೆ ಮಾಡಿದಂತ ಒಂದು ದೌರ್ಜನ್ಯ, ಅಲ್ಲಿದ್ದಂತಹ ಹೆಣ್ಮಕ್ಳನ್ನ ಮಕ್ಕಳನ್ನ ಯಾವ ರೀತಿ ಜೀವಂತವಾಗಿ ದಹನ ಮಾಡಿದ್ರು ಅನ್ನುವಂಥದ್ದನ್ನ ಸತ್ಯನ ತೋರಿಸಿರುವಂತ ಒಂದು ಸಿನಿಮಾ. ಇಂಥ ಸಿನಿಮಾ ಇನ್ನೂ ಹೆಚ್ಚು ಬೆಳಕಿಗೆ ಬರ್ಬೇಕಾಗಿದೆ. ಇಂಥ ಸಿನಿಮಾದ ಮುಖಾಂತರ ಸಮಾಜದಲ್ಲಿ ಒಂದು ರೀತಿ ಜಾಗೃತಿನೂ ಬರ್ಬೇಕಾಗಿದೆ. ಇದಿಷ್ಟೇ ಅಲ್ಲದೆ ಸಮಾಜದಲ್ಲಿ ಈಗ್ಲೂ ಕೂಡ ನಾವು ಒಂದು ಘಟನೆ ನಡೆದ್ರೆ ಅಥವಾ ಒಂದು ವಿಚಾರದ ಬಗ್ಗೆ ನಿಲುವನ್ನ ಯಾರಾದ್ರೂ ತಗೊಂಡ್ರೆ ಯಾವ ರೀತಿ ಅವ್ರನ್ನ ತುಳಿತಾರೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಉದಾಹರಣೆಗೆ ನಮ್ಮ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತಂದ್ರೆ ನಾವು ಜರ್ನಲಿಸ್ಟ್ ಅಥವಾ ಜರ್ನಲಿಸಂ ಅಂತ ಏನ್ ಹೇಳ್ತೀವಿ, ಅದೇ ಒಂದು ಜರ್ನಲಿಸ್ಟ್ ಅದೇ ಒಂದು ಗೋಧ್ರಾಗ್ ಹೋಗ್ತಾನೆ. ಈ ಸಿನಿಮಾದ ಒಂದು ಲೀಡ್ ರೋಲ್ ಆ ಗೋಧ್ರಾಗೆ ಹೋದಾಗ ಅವರು ಅಲ್ಲಿ ಕವರ್ ಮಾಡೋಂಥದ್ದೇ ಬೇರೆ, ಆದ್ರೆ ನ್ಯೂಸ್ ರೂಮ್ ನಲ್ಲಿ ಅವರು ಎಕೋ ಆಗದೆ ಬೇರೆ. ಸೊ ಈ ರೀತಿ ಒಂದು ನ್ಯಾರೇಟಿವ್ ನ ಪುಷ್ ಮಾಡಕ್ಕೆ ಟ್ರೈ ಮಾಡಿದಾಗ ನಮ್ಮ ದೇಶದಲ್ಲಿ ಯಾವ ರೀತಿ ಸೊಸೈಟಿನಲ್ಲಿ ಒಂದು ಫ್ಯಾಬ್ರಿಕ್ ನ ಹಾಳು ಮಾಡಕ್ ಟ್ರೈ ಮಾಡ್ತಾ ಇದಾರೆ, ಮತ್ತೆ ಇದ್ರಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಹುನ್ನಾರಗಳು, ಮತ್ತೆ ಗವರ್ಮೆಂಟ್ ಅವಾಗ ಇದ್ದಿದ್ದು ಯಾವ ರೀತಿ ಟ್ರೈ ಮಾಡ್ತಾ ಇದ್ರು, ಮತ್ತೆ ಒಂದು ಸೊಫಿಸ್ಟಿಕೇಟೆಡ್ ನ್ಯೂಸ್ ಮೀಡಿಯಾ ಯಾವ ರೀತಿ ಅವತ್ತು ನಡೀತಾ ಇತ್ತು ಅನ್ನೋದನ್ನ ಬೆಳಕಿಗೆ ತಂದಿದ್ದಾರೆ. ಅದಷ್ಟೇ ಅಲ್ಲದೆ ಗೋಧ್ರಾದಲ್ಲಿ ಆಗಿದ್ದು ಒಂದು ಕವರೇಜ್ ಯಾವ ರೀತಿ ಅವತ್ತು ಬಂತು ಅಂತಂದ್ರೆ, ಅಲ್ಲಿ ಆಗಿದ್ದು ಹುನ್ನಾರ, ಅಲ್ಲಿ ಆಗಿದ್ದು ಜನರ ದಹನೆಯನ್ನ ಒಂದೇ ಸತಿ ಟಿಕೆಟ್ ಇಲ್ದೆ ಜನ ಪ್ರಯಾಣ ಮಾಡ್ತಾ ಇದಾರೆ, ಅಥವಾ ಯಾವ್ದೋ ಒಂದು ಮಹಿಳೆಯನ್ನ ಛೇಡಿಸೋದಕ್ಕೆ ಹೋದ್ರು ಕರಸೇವಕರು ಅನ್ನೋ ರೀತಿ ನ್ಯಾರೇಟಿವ್ ನ ಚೇಂಜ್ ಮಾಡೋದಕ್ಕೆ ಏನ್ ಹೋದ್ರು ಅದನ್ನು ಕೂಡ ಬಯಲಿಗೆ ತಂದಿರುವಂತ ಒಂದು ಸಿನಿಮಾ. ಒಂದು ಉತ್ತಮವಾದ ಸಿನಿಮಾ ಬಂದಿದೆ. ನಾವೆಲ್ಲರೂ ಕೂಡ ಇಂಥ ಒಳ್ಳೆ ವಿಚಾರದ ಸಿನಿಮಾನ ಪ್ರೋತ್ಸಾಹಿಸೋಣ. ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡೋಣ ಅಂತ ಹೇಳ್ತಾ